ಸಿಟಿನಲ್ಲಿ ನಿರಂತರವಾಗಿ ಕೊಲೆಗಳು ನಡೀತಾ ಇರುತ್ತೆ. ಕಿಲ್ಲರ್ ಕೊಲೆಗಳನ್ನ ಮಾಡಿ ಕೆಲವೊಂದು ಫೇಮಸ್ ಪೇಂಟಿಂಗ್ಗಳ ಶೈಲಿನಲ್ಲಿ ಬಾಡಿನ ಡಿಸ್ಪ್ಲೇ ಮಾಡ್ತಾನೆ. ಸೊ ಕಿಲ್ಲರ್ನ ಮೋಟಿವ್ ಏನು? ಚಿತ್ರದ ಹೀರೋ ಈ ಕಿಲ್ಲರ್ನ ಕಂಡು ಹಿಡಿತಾನ ಅನ್ನೋದೇ ಪೂರ್ತಿ ಕತೆ. ಚಿತ್ರದ ಹೆಸರು M4M ಅಂದ್ರೆ ಮೋಟಿವ್ ಫಾರ್ ಮರ್ಡರ್. ರೀಸೆಂಟ್ಲಿ ತೆರೆ ಕಂಡಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ವಾಸುದೇವ್ ಅನ್ನುವ ರೈಟರ್ ಈ ಸೀರಿಯಲ್ ಕಿಲ್ಲರ್ಸ್ ಬಗ್ಗೆ ಒಂದು ಬುಕ್ ಬರಿತಾ ಇದ್ದಾರೆ. 1888 ಜಾಕ್ ದಿ ರಿಪ್ಪರ್, 1972 ಹರಾಲ್ಡ್ ಶಿಫ್ಮ್ಯಾನ್, 1989 ಟೆಡ್ ಬಂಡಿ. ಹೀಗೆ ಚರಿತ್ರೆನಲ್ಲಿ ತುಂಬಾ ಜನ ಸೀರಿಯಲ್ ಕಿಲ್ಲರ್ಗಳಿದ್ರು. ಆದ್ರೆ ಈಗ ಕೊಲೆಗಳನ್ನ ಮಾಡ್ತಾ ಇರೋ ಸೀರಿಯಲ್ ಕಿಲ್ಲರ್ ತುಂಬಾನೇ ಡೇಂಜರಸ್. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವನ್ನ ಕಂಡು ಹಿಡಿಯೋಕ್ಕಾಗಿಲ್ಲ. ಆ ಕಿಲ್ಲರ್ ಯಾರು, ಯಾಕೆ ಈ ಕೊಲೆಗಳನ್ನ ಮಾಡ್ತಿದ್ದಾನೆ, ಈ ಯಾವುದೇ ಪ್ರಶ್ನೆಗೂ ಸದ್ಯಕ್ಕಂತೂ ಉತ್ತರ ಇಲ್ಲ. ಆದ್ರೆ ಅವನು ನಮ್ಗಳ ಮಧ್ಯೆನೇ ಇದ್ದಾನೆ. ವಾಸುದೇವ್ ಈ ಪುಸ್ತಕದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಟೀಕೆಗಳನ್ನ ಮಾಡಿದ್ದಾರೆ ಅಂತ ಪೊಲೀಸ್ನವರು ಕೋರ್ಟ್ ನಲ್ಲಿ ಅಪೀಲ್ ಮಾಡಿ ಆ ಬುಕ್ ನ ಬ್ಯಾನ್ ಮಾಡಿಸ್ತಾರೆ. 5 ವರ್ಷಗಳ ನಂತರ ಸಿನಿಮಾ ಇಂಡಸ್ಟ್ರಿನಲ್ಲಿ ದೊಡ್ಡ ಸ್ಟಾರ್ ಆಗಿರೋ ರಂಜಿತ್ ಶೂಟಿಂಗ್ ಆದ್ಮೇಲೆ ರೂಮ್ ನಲ್ಲಿ ಇರುವಾಗ ಯಾರೋ ಸ್ಟ್ರೇಂಜರ್ ಅವನಿಗೆ ಜ್ಯೂಸ್ ತಗೊಂಡು ಬರ್ತಾನೆ. ಸ್ವಲ್ಪ ಹೊತ್ತಲ್ಲೇ ರಂಜಿತ್ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಅವನ್ ಡೆತ್ ವಿಷಯ ಗೊತ್ತಾಗಿ ಎಲ್ರಿಗೂ ಗಾಬರಿ ಆಗುತ್ತೆ. ಇವಳು ರಾಧಾ, ಕ್ರೈಮ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಕಿಲ್ಲರ್ ರಂಜಿತ್ ನ ಸಾಯಿಸಿ ನ್ಯೂಡ್ ಆಗಿ ಡಿಸ್ಪ್ಲೇ ಮಾಡಿರ್ತಾನೆ. ಈ ಕೇಸ್ ನ ಡೀಲ್ ಮಾಡ್ತಿರೋದು ACP ಕೃಷ್ಣ. ಕ್ರೈಮ್ ಸೀನ್ ನಲ್ಲಿ ಯಾವುದೇ ಕ್ಲೂ ಸಿಕ್ಕಿಲ್ಲ, ಆದ್ರೆ ಒಂದು ವಿಂಟೇಜ್ ಲಾಕೆಟ್ ಸಿಗುತ್ತೆ. ಕೃಷ್ಣ ಹಾಗೇನೆ ರಾಧಾ ಲವರ್ಸ್. ಕೃಷ್ಣ, ನಿನ್ನೆ ಕ್ರೈಮ್ ಸೀನ್ ನಲ್ಲಿ ಏನಾದ್ರೂ ಎವಿಡೆನ್ಸ್ ಸಿಕ್ತಾ? ಒಂದು ವಿಂಟೇಜ್ ಲಾಕೆಟ್ ಸಿಕ್ತು, ಅದನ್ನ ಲ್ಯಾಬಿಗೆ ಕಳಿಸಿದ್ದೀನಿ ಅಂತ ಅದ್ರ ಫೋಟೋ ತೋರಿಸ್ತಾನೆ. ನೆಕ್ಸ್ಟ್ ರಂಜಿತ್ ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗುತ್ತೆ. ಕೃಷ್ಣ ಡಾಕ್ಟರ್ಗೆ ಆ ಲಾಕೆಟ್ ಫೋಟೋನ ತೋರಿಸಿದಾಗ ರಂಜಿತ್ ಕತ್ತಲ್ಲಿ ಚೈನ್ ಹಾಕಿದ್ದ ಗುರುತು ಇರಲಿಲ್ಲ. ಮೇ ಬಿ ಇದು ಕಿಲ್ಲರ್ ಹಾಕಿದ್ದ ಲಾಕೆಟ್ ಆಗಿರ್ಬೋದು. ಸ್ಟ್ರಗಲ್ ನಡೆದಾಗ ರಂಜಿತ್ ಕಿತ್ತು ಬಿಸಾಡಿರೋ ಸಾಧ್ಯತೆ ಇದೆ. ಅಂಡ್ ಒನ್ ಮೋರ್ ಥಿಂಗ್, ರಂಜಿತ್ ನ ಕ್ರೈಮ್ ಸೀನ್ ಫೋಟೋ ನೋಡಿದೆ, ಅವನ್ ಬಾಡಿ ಪೊಸಿಷನ್ ನೋಡಿದ್ರೆ ಜೀನ್ ಸೈಮನ್ ಬಿಡಿಸಿದ್ದ ಡೆತ್ ಆಫ್ ಗ್ಲಾಡಿಯೇಟರ್ ಪೇಂಟಿಂಗ್ ತರನೇ ಇತ್ತು. ತಕ್ಷಣ ಕೃಷ್ಣ ಆ ಪೇಂಟಿಂಗ್ ಬಗ್ಗೆ ಗೂಗಲ್ ಮಾಡಿ ನೋಡಿದಾಗ ಎಸ್, ಕಿಲ್ಲರ್ ಆ ಪೇಂಟಿಂಗ್ ಶೈಲಿನಲ್ಲೇ ರಂಜಿತ್ ನ ಡಿಸ್ಪ್ಲೇ ಮಾಡಿದ್ದಾನೆ. ರಿತಿಕಾ ಅನ್ನುವ ಸ್ಟೂಡೆಂಟ್ ಯಾರೋ ಸ್ಟ್ರೇಂಜರ್ ನ ಹಗ್ ಮಾಡ್ತಾಳೆ. ಅದನ್ನ ರೋಹಿತ್ ಅನ್ನುವ ಕ್ಲಾಸ್ಮೇಟ್ ಅವಳಿಗೆ ಗೊತ್ತಿಲ್ಲದೆ ಫೋಟೋ ತೆಗಿತಾನೆ. ಕೃಷ್ಣ ಟೀಮ್ ಮೆಂಬರ್ಸ್ ಗೆ ಹೇಳ್ತಾನೆ ಕಿಲ್ಲರ್ ಫೇಮಸ್ ಪೇಂಟಿಂಗ್ ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ದಾನೆ. ಈ ತರದ ಕೊಲೆಗಳು ಇದಕ್ಕೂ ಮುಂಚೆ ನಡೆದಿದ್ಯಾ ಅಂತ ಚೆಕ್ ಮಾಡಬೇಕು. ಇನ್ನೊಂದು ಕಡೆ ರಾಧಾ ರಂಜಿತ್ ಸಾಯೋಕು ಮುಂಚೆ ಸಸ್ಪಿಷಿಯಸ್ ಆಗಿ ಏನಾದ್ರೂ ನಡೆದಿದ್ಯಾ ಅಂತ ಅವ್ನ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಿದ್ದ ಜಿಮ್ಗೆ ಹೋಗಿ ವಿಚಾರಿಸ್ತಾಳೆ. CCTV ಫುಟೇಜ್ ನೋಡಿದಾಗ ಯಾರೋ ರಂಜಿತ್ ನ ನಿರಂತರವಾಗಿ ಫಾಲೋ ಮಾಡಿದ್ದಾರೆ. ಹಾಗೇನೆ ಜಿಮ್ ಪಕ್ಕದಲ್ಲಿರೋ ಶಾಪ್ ನಲ್ಲಿ ಜ್ಯೂಸ್ ಕುಡಿದು ಪೇ ಕೂಡ ಮಾಡಿದ್ದಾನೆ. ಆ ಶಾಪ್ಗೆ ಹೋಗಿ ಆ ಸ್ಟ್ರೇಂಜರ್ ಮಾಡಿರೋ UPI ಪೇಮೆಂಟ್ ಡೀಟೇಲ್ ನ ನೋಡಿದಾಗ ರಂಜಿತ್ ನ ಫಾಲೋ ಮಾಡಿರೋದು ದಾಸ್ ಅನ್ನುವ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಪ್ರೀವಿಯಸ್ ಇದೇ ತರನೇ ಮರ್ಡರ್ಸ್ ನಡೆದಿದ್ಯಾ ಅಂತ ಚೆಕ್ ಮಾಡಿದಾಗ ಬರೋಬ್ಬರಿ 20 ಮರ್ಡರ್ಸ್ ಪ್ರಪಂಚದ ಫೇಮಸ್ ಪೇಂಟಿಂಗ್ ಗಳ ತರಾನೇ ಡಿಸ್ಪ್ಲೇ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕಿಲ್ಲರ್ ಈ ರೀತಿ ಡಿಸ್ಪ್ಲೇ ಮಾಡಿ ಹೋಗಿದ್ದ ಕ್ರೈಮ್ ಸೀನ್ ನಲ್ಲಿ ಯಾವುದೇ ಕ್ಲೂಸ್ ಸಿಕ್ಕಿಲ್ಲ. ಕಾಲೇಜಲ್ಲಿ ರೋಹಿತ್ ಅನ್ನುವ ಕ್ಲಾಸ್ಮೇಟ್ ರಿತಿಕಾ ಯಾರನ್ನೋ ಹಗ್ ಮಾಡಿದ್ನ ಫೋಟೋ ತೆಗ್ದಿದ್ದ ಅಲ್ವಾ, ಆ ವಿಷಯನ ಬೇರೆ ಸ್ಟೂಡೆಂಟ್ಸ್ಗೆ ಹೇಳಿ ನಮ್ಮನ್ನೆಲ್ಲ ತಪ್ಕೊಳಲ್ವಾ, ಆ ಲಾಡ್ಜಲ್ಲಿದ್ದ ವ್ಯಕ್ತಿನ ಮಾತ್ರ ತಪ್ಕೋತೀಯಾ ಅಂತ ಗೇಲಿ ಮಾಡ್ತಾರೆ. ಆ ಫೋಟೋ ನೋಡಿ ರಿತಿಕಾಗೆ ತುಂಬಾನೇ ಅಪ್ಸೆಟ್ ಆಗುತ್ತೆ. ಇದನ್ನ ಅವ್ರ ಟೀಚರ್ ಕೂಡ ಅಬ್ಸರ್ವ್ ಮಾಡ್ತಾರೆ. ವಿಷಯ ಗೊತ್ತಾದ್ಮೇಲೆ ಟೀಚರ್ ಆ ಫೋಟೋ ನೋಡಿ ರೋಹಿತ್ಗೆ ವಾರ್ನಿಂಗ್ ಮಾಡ್ತಾರೆ. ಪೊಲೀಸ್ನವರು ಮೀಡಿಯಾದವರಿಗೆ ಹೇಳಿಕೆ ಕೊಡ್ತಿರೋ ಪ್ರಕಾರ ರಂಜಿತ್ ನ ಕೊಲೆ ಮಾಡಿರೋದು ಒಬ್ಬ ಸೈಕೋ. ಅವನು ಫೇಮಸ್ ಪೇಂಟಿಂಗ್ ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ದಾನೆ. ಹಿಸ್ಟ್ರಿನಲ್ಲಿ ಈ ತರದ ಕೊಲೆಗಳು ನಡೆದಿದೆ. ಅಂದ್ರೆ ಈಗ ಕೊಲೆ ಮಾಡ್ತಿರೋ ಕಿಲ್ಲರ್ಗೂ ಹಳೆ ಕಿಲ್ಲರ್ಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ ಅಂತ. ಪೊಲೀಸ್ ಸ್ಟೇಟ್ಮೆಂಟ್ ನ ನ್ಯೂಸ್ ನಲ್ಲಿ ನೋಡಿದ್ದ ರಾಧಾ ಈ ವಿಷಯನ ತನ್ನ ಬಾಸ್ಗೆ ಹೇಳ್ತಾಳೆ. ಕೆಲವು ವರ್ಷಗಳ ಹಿಂದೆ ರಿಯಲ್ ಮರ್ಡರ್ಸ್ ನ ಬೇಸ್ ಮಾಡಿ ಬರ್ದಿದ್ದ ಒಂದು ಬುಕ್ ಬಗ್ಗೆ ನೀವು ಹೇಳಿದ್ರಿ. ಆ ಬುಕ್ ಹೆಸರು ಗೊತ್ತಾ? M4M ಮೋಟಿವ್ ಫಾರ್ ಮರ್ಡರ್. ಎಸ್, ಆ ಬುಕ್ ನಲ್ಲಿ ಕಿಲ್ಲರ್ ಫೇಮಸ್ ಪೇಂಟಿಂಗ್ ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ದಾನೆ ಅಂತ ನೀವು ಇದಕ್ಕೂ ಮುಂಚೆ ನನಗೆ ಹೇಳಿದ್ರಿ. ಈಗ್ಲೂ ಕಿಲ್ಲರ್ ಅದೇ ಪ್ಯಾಟರ್ನ್ ನ ಫಾಲೋ ಮಾಡ್ತಿದ್ದಾನೆ. ಸೊ ಈಗ ಇವರು ರಾಧಾಗೆ ಆ ಬುಕ್ ಬರ್ದಿದ್ದ ವಾಸುದೇವ್ ಮನೆ ಅಡ್ರೆಸ್ ನ ಕೊಡ್ತಾರೆ. ಅಷ್ಟರಲ್ಲಿ ಆಫೀಸ್ ಬಾಯ್ ಬಂದು ಯಾವ್ದೋ ಕೊರಿಯರ್ ಕೊಡ್ತಾನೆ. ಓಪನ್ ಮಾಡಿ ನೋಡಿದಾಗ ಕಿಲ್ಲರ್ ವಾರ್ನಿಂಗ್ ಅಂತ ಬರೆದು ಕಳಿಸಿದ್ದಾನೆ. ಹಾಗೇನೆ ಒಂದು ಪೆನ್ ಡ್ರೈವ್ ಕೂಡ ಇದೆ. ಪ್ಲೇ ಮಾಡಿ ನೋಡಿದಾಗ ಕಿಲ್ಲರ್ ವಾಯ್ಸ್ ನೋಟ್ ಕಳಿಸಿರ್ತಾನೆ. ಪೊಲೀಸ್ ನನ್ನ ಈಗೋ ಅರೆಸ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಡೆಡ್ಲಿ ಪೇಂಟಿಂಗ್ಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಅಂತ. ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗಿದ್ರಿಂದ ಕಮಿಷನರ್ ಗರಂ ಆಗಿದ್ದಾರೆ. ಈ ಕಿಲ್ಲರ್ ತುಂಬಾನೇ ಡೇಂಜರಸ್, ಆದಷ್ಟು ಬೇಗ ಅವನ್ನ ಕಂಡು ಹಿಡಿಲೇಬೇಕು ಅಂತ. ಕೃಷ್ಣ ಹೇಳ್ತಾನೆ, ನಾವು ಪ್ರೆಸ್ ಮೀಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ವಿ, ಇದರಿಂದ ಕಿಲ್ಲರ್ ನ ವಾಯ್ಸ್ ಹೊರಗ್ ಬಂದಿದೆ, ಸೊ ಅವನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಬಹುದು ಅಂತ. ರಾಧಾ ವಾಸುದೇವ್ ಮನೆಗೆ ಹೋಗಿ ನಡೀತಾ ಇರೋ ಮರ್ಡರ್ಸ್
ಹಾಗೇನೆ ನೀವು ಬರ್ದಿದ್ದ ಬುಕ್ ನಲ್ಲಿರೋ ಡೀಟೇಲ್ಸ್ಗೆ ಮ್ಯಾಚ್ ಆಗ್ತಿದೆ. ಸೊ ನನ್ಗೊಂದು ಕಾಪಿ ಕೊಡಿ, ಈ ಕೇಸ್ನ ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ. ರಂಜಿತ್ ಅವ್ರ ಕೊಲೆಗೂ ನೀವು ಆ ಬುಕ್ ನಲ್ಲಿ ಅಡ್ರೆಸ್ ಮಾಡಿರೋ ಕಿಲ್ಲರ್ಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ ಅಂತ. ಆದ್ರೆ ವಾಸುದೇವ್ ಆ ಬುಕ್ ಕೊಡೋದಿಲ್ಲ. 2 ದಿನದ ಹಿಂದೆ ರಂಜಿತ್ ಮೇಲೆ ಮರ್ಡರ್ ಅಟೆಂಪ್ಟ್ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಇದೇ ದಾಸ್ ರಂಜಿತ್ ನ ಕೊಲ್ಲೋದಕ್ಕೆ ಟ್ರೈ ಮಾಡಿರೋದು. ಇವನು ರಾಧಾ ಕೆಲಸ ಮಾಡ್ತಿರೋ ನ್ಯೂಸ್ ಚಾನೆಲ್ ನಲ್ಲೇ ಕೆಲಸ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ನೇರವಾಗಿ ರಾಧಾ ವರ್ಕ್ ಮಾಡ್ತಿದ್ದ ಜಾಗಕ್ಕೆ ಬಂದು ದಾಸ್ನ ಅರೆಸ್ಟ್ ಮಾಡ್ತಾರೆ. ರಾಧಾ ಹೇಳ್ತಾಳೆ ರಂಜಿತ್ ನ ಕೊಂದಿದ್ದು ದಾಸ್ ಅಲ್ಲ ಅಂತ. ದಾಸ್ ಹೇಳ್ತಿರೋ ಪ್ರಕಾರ ರಂಜಿತ್ ಜೊತೆ ಸೇರಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿದ್ದೆ, ಆದ್ರೆ ಅವನು ನನಗ್ ಮೋಸ ಮಾಡ್ಬಿಟ್ಟ, ಅದಕ್ಕೇನೆ ಅವನ್ನ ಕೊಲ್ಲೋದಕ್ ಟ್ರೈ ಮಾಡ್ದೆ, ಆದ್ರೆ ನಾನ್ ಕೊಂದಿಲ್ಲ ಅಂತ ಅಂದ್ರೂನು ಇವನ್ ಮೇಲೆ ಡೌಟ್ ಇರೋದ್ರಿಂದ ಅರೆಸ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಕಿಲ್ಲರ್ ಮತ್ತೊಂದು ವಾಯ್ಸ್ ನೋಟ್ ನ ಕಳಿಸ್ತಾನೆ. ಇನ್ನು 24 hours ಅಲ್ಲಿ ದ ಲವರ್ಸ್ 2 ಪೇಂಟಿಂಗ್ ನ ರೀಕ್ರಿಯೇಟ್ ಮಾಡ್ತೀನಿ, ಸಾಧ್ಯವಾದ್ರೆ ನನ್ನ ತಡಿ ಅಂತ. ಪೊಲೀಸ್ನವರು ಪ್ರೆಸ್ ಮೀಟ್ ಮಾಡಿ ಜನರಿಗೆ ಜಾಗೃತಿ ಮೂಡಿಸ್ತಾರೆ. ವ್ಯಾಲೆಂಟೈನ್ಸ್ ಡೇ ಅದೇ ದಿನ ಕಿಲ್ಲರ್ ಯಾರನ್ನೋ ಕೊಲೆ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾನೆ. ಇದು ರೆಡ್ GPS. ಇದನ್ನ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರಾದ್ರೂ ಡೇಂಜರ್ ನಲ್ಲಿ ಇರುವಾಗ ಈ ಆಪ್ ನ ಯೂಸ್ ಮಾಡ್ಕೊಂಡು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ. ತುಂಬಾ ಜನ ಈ ಆಪ್ ನ ಇನ್ಸ್ಟಾಲ್ ಮಾಡ್ಕೋತಾರೆ. ಪೊಲೀಸ್ನವರು ಅಲರ್ಟ್ ಆಗಿದ್ದಾರೆ. ಆಯೇಷಾ ಅನ್ನುವ ಹುಡುಗಿ ಪೊಲೀಸ್ ಅವರಿಗೆ ಕಾಲ್ ಮಾಡಿ, ಸರ್ ನಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಿದ್ದಾರೆ, ಅವ್ನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲದ ಟ್ಯಾಟೂ ಇದೆ ಅಂತ. ಅಷ್ಟರಲ್ಲಿ ಕಿಲ್ಲರ್ ಆಯೇಷಾ ಸೇರಿದಂತೆ ಅವಳ ಲವರ್ನ ಕೂಡ ಸಾಯಿಸ್ಬಿಡ್ತಾನೆ. ಅರ್ಜುನ್ ಸ್ಪಾಟಿಗೆ ಬಂದಾಗ ಅವರಿಬ್ರು ಆಲ್ರೆಡಿ ಸತ್ತೋಗಿದ್ದಾರೆ. ಇವ್ರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಆಯೇಷಾಗೆ ಇನ್ಸ್ಟಾನಲ್ಲಿ 5 million ಫಾಲೋವರ್ಸ್ ಇದ್ದಾರೆ. ಇವರಿಬ್ಬರನ್ನ ಕೂರ್ಸಿರೋ ರೀತಿ ನೋಡಿದ್ರೆ ರಿನೆ ಮ್ಯಾಗ್ರಿಟ್ ಬಿಡಿಸಿದ್ದ ದಿ ಲವರ್ಸ್ 2 ಅನ್ನುವ ಪೇಂಟಿಂಗ್ ತರ ಇದೆ. ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಗ್ತಾ ಇಲ್ಲ. ಈಗ ರಾಧಾ ವಾಸುದೇವ್ ಬರ್ದಿದ್ದ ಬುಕ್ ಬಗ್ಗೆ ಹೇಳ್ತಾಳೆ. 5 years ಬ್ಯಾಕ್ ಇದೇ ತರ ಕೊಲೆಗಳು ನಡೆದಾಗ ಆ ಮರ್ಡರ್ಸ್ ಬಗ್ಗೆ ವಾಸುದೇವ್ ಒಂದು ಬುಕ್ ಬರೆದ್ರು. ಪೊಲೀಸ್ನವರು ಕೋರ್ಟ್ ನಲ್ಲಿ ಕೇಸ್ ಹಾಕಿ ಆ ಬುಕ್ ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಟೀಕೆ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಆ ಬುಕ್ ನ ಬ್ಯಾನ್ ಮಾಡಿಸಿದ್ರು. ಇದೇ ಕೋಪಕ್ಕೆ ನಾನು ಆ ಬುಕ್ ಕೇಳಿದಾಗ ಅವ್ರು ನನಗ್ ಕೊಟ್ಟಿಲ್ಲ. ನೆಕ್ಸ್ಟ್ ಇವರಿಬ್ರು ವಾಸುದೇವ್ನ ಭೇಟಿಯಾಗಿ, ಸರ್ ನೀವು ಬರ್ದಿದ್ದ M4M ಬುಕ್ ನಲ್ಲಿ ಮೆನ್ಷನ್ ಮಾಡಿರೋ ಮರ್ಡರ್ ಪ್ಯಾಟರ್ನ್ ಈಗ ನಡೀತಾ ಇರೋ ಮರ್ಡರ್ ಪ್ಯಾಟರ್ನ್ ಒಂದೇ ತರ ಇದೆ, ನೀವು ಆ ಬುಕ್ ನಮಗ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ವಾಸುದೇವ್ ಹೇಳ್ತಾರೆ, ಇದೇ ತರ ಇದಕ್ಕೂ ಮುಂಚೆ ಕೊಲೆಗಳು ನಡೆದಾಗ ಒಬ್ಬ ವ್ಯಕ್ತಿ ಮಾತ್ರ ಸರ್ವೈವ್ ಆಗಿದ್ರು, ಹೆಸರು ಪಾಲ್ಗುನ್ ಅಂತ. ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಬುಕ್ಕಲ್ಲಿ ಏನ್ ಬರ್ದಿದೆ ಅನ್ನೋದನ್ನ ಹೇಳ್ತೀನಿ. ಆಗ್ಲೂ ಇದೇ ತರದ ಕೊಲೆಗಳು ನಡೀತಾ ಇತ್ತು. ಕ್ರೈಮ್ ಸೀನ್ ನಲ್ಲಿ ಯಾವುದೇ ಎವಿಡೆನ್ಸ್ ಸಿಗ್ತಾ ಇರಲಿಲ್ಲ. ಆದ್ರೆ ಕಿಲ್ಲರ್ ಫೇಮಸ್ ಆಗಿರೋರ್ನ ಮಾತ್ರ ಕೊಲೆ ಮಾಡ್ತಿದ್ದಾನೆ. ಹಾಗೇನೆ ಪ್ರತಿ ಮರ್ಡರ್ ಒಂದು ಫೇಮಸ್ ಪೇಂಟಿಂಗ್ ನ ರೀಕ್ರಿಯೇಟ್ ಮಾಡೋ ತರ ಇದೆ. ಪಾಲ್ಗುನ್ ಅನ್ನುವ ಡೈರೆಕ್ಟರ್ ಮೇಲೆ ಅಟ್ಯಾಕ್ ಮಾಡಿ ರಾಜಾ ರವಿವರ್ಮ ಬಿಡಿಸಿದ್ದ ಪೇಂಟಿಂಗ್ ತರ ಡಿಸ್ಪ್ಲೇ ಮಾಡಿದ್ದ. ಪಾಲ್ಗುನ್ ಮನೇಲಿ ವರ್ಕ್ ಮಾಡ್ತಿದ್ದ ಕೆಲವು ಜನ ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರಿಂದ ಅವ್ರ ಜೀವ ಉಳಿತು. ಕರೆಂಟ್ಲಿ ಒಂದು ರಿಹ್ಯಾಬ್ ಸೆಂಟರ್ ನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವರೊಬ್ಬರೇ ಕಿಲ್ಲರ್ ಮುಖನ ನೋಡಿರೋದು, ಆದ್ರೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ರಿಂದ ಈಗ ಅವರಿಗೆ ಹಳೆ ಘಟನೆಗಳು ನೆನಪಿಲ್ಲ ಅಂತ. ಈಗ ರಾಧಾ ಕೇಳ್ತಾಳೆ, ರಂಜಿತ್ ಫೇಮಸ್ ಆಗಿದ್ದ ಓಕೆ, ರೋಹಿತ್ ಹಾಗೇನೆ ಆಯೇಷಾನೇ ಯಾಕೆ ಕಿಲ್ಲರ್ ಕೊಲೆ ಮಾಡ್ದ? ರೋಹಿತ್ ಅಂಡ್ ಆಯೇಷಾ ಅವರಿಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್, 5 million ಫಾಲೋವರ್ಸ್ ಇದ್ದಾರೆ ಅಂದ್ರೆ ಫೇಮಸ್ ಅಂತ ತಾನೇ ಅರ್ಥ. ರೋಹಿತ್ ಆಯೇಷಾ ಬಾಡಿನ ಆಟೋಪ್ಸಿ ಮಾಡಿದ್ದ ಡಾಕ್ಟರ್ ಹೇಳ್ತಾರೆ ಕಿಲ್ಲರ್ ಒಬ್ಬ ಲೆಫ್ಟಿ. ಡೆಡ್ ಬಾಡಿನಲ್ಲಿರೋ ಗಾಯಗಳನ್ನ ನೋಡಿದಾಗ್ಲೇ ಗೊತ್ತಾಯ್ತು. ಆಗ್ಲೇ ಕೃಷ್ಣಂಗೆ ಆಯೇಷಾ ಹೇಳಿದ್ದು ನೆನಪಾಗುತ್ತೆ, ಅವ್ನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ತ್ರಿಶೂಲ ಟ್ಯಾಟೂ ಇತ್ತು ಅಂತ. ರಾಧಾ ಪಾಲ್ಗುನ್ ಅವ್ರನ್ನ ಭೇಟಿಯಾಗಿ ಅವ್ರಿಗಾದ ಘಟನೆ ಬಗ್ಗೆ ಕೇಳಿದಾಗ ಅವ್ರಿಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಡಾಕ್ಟರ್ ಹೇಳ್ತಾರೆ ಇವ್ರು ಇನ್ನೂ ರಿಕವರಿ ಆಗಿಲ್ಲ, ಈಗ್ಲೇ ಆ ಘಟನೆ ಬಗ್ಗೆ ಎಲ್ಲ ಕೇಳಬೇಡಿ ಅಂತ. ನೆಕ್ಸ್ಟ್ ರಂಜಿತ್ ಡೆತ್ ಆದಾಗ ಶೂಟಿಂಗ್ ಸ್ಪಾಟ್ ನಲ್ಲಿದ್ದ ಪ್ರತಿಯೊಂದು ಕ್ರೂ ಮೆಂಬರ್ಸ್ ನ ಕರೆಸಿ ಎಂಕ್ವೈರಿ ಮಾಡ್ತಾರೆ. ಆಗ ಗೊತ್ತಾಗೋದು ಏನಂದ್ರೆ ಆ ದಿನ ಸೆಟ್ ಅಲ್ಲಿ ಒಬ್ಬ ಕೂಲ್ ಡ್ರಿಂಕ್ ಸಪ್ಲೈ ಮಾಡ್ತಿದ್ದ. ಅವ್ನ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೀವು ಹೇಳ್ತಿರೋ ತ್ರಿಶೂಲ ಟ್ಯಾಟೂ ಇತ್ತು. ಮೇಕಿಂಗ್ ವಿಡಿಯೋ ತೆಗ್ದಿದ್ದ ಕ್ಯಾಮರಾಮನ್ ನ ಕರ್ಸಿದ್ರೆ ಮೇ ಬಿ ಲೀಡ್ ಸಿಗ್ಬೋದು ಅಂತ. ಆ ವಿಡಿಯೋನ ಚೆಕ್ ಮಾಡಿದಾಗ ಕಿಲ್ಲರ್ ಶೂಟಿಂಗ್ ಸ್ಪಾಟ್ ನಲ್ಲಿ ಇದ್ದ ಅನ್ನೋದು ಗೊತ್ತಾಗುತ್ತೆ. ಈ ವ್ಯಕ್ತಿ ಹೆಸರು ಜಗದೀಶ್. ಪರೋಲ್ ಮೇಲೆ ರಿಲೀಸ್ ಆಗಿ ತಲೆ ಮರೆಸ್ಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವನೇ ಸೀರಿಯಲ್ ಕಿಲ್ಲರ್ ಅಂತ ನ್ಯೂಸ್ ನಲ್ಲಿ ಪ್ರಸಾರ ಆಗ್ತಿದೆ. ಕೇಸ್ ಫೈಲ್ ಚೆಕ್ ಮಾಡಿದಾಗ ಜಗದೀಶ್ ಲೆಫ್ಟಿ ಅನ್ನೋದು ಗೊತ್ತಾಗುತ್ತೆ. ಅವನು ಜೈಲ್ನಲ್ಲಿದ್ದಾಗ ಗೋಡೆ ಮೇಲೆ ಚಿತ್ರಗಳನ್ನ ಬಿಡಿಸ್ತಾ ಇದ್ನಂತೆ, ಆದ್ರೆ ಅವುಗಳು ಏನನ್ನೇ ಇಂಡಿಕೇಟ್ ಮಾಡುತ್ತೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಇನ್ನು ನ್ಯೂಸ್ ನಲ್ಲಿ ಜಗದೀಶ್ ಬಗ್ಗೆ ಹೇಳ್ತಿರೋದ್ ನೋಡಿ ಈ ಪ್ರಿನ್ಸಿಪಾಲ್ ಗಾಬರಿ ಆಗ್ತಾರೆ. ಯಾಕಂದ್ರೆ ರಿತಿಕಾ ಹಗ್ ಮಾಡಿದ ವ್ಯಕ್ತಿನೇ ಆ ಜಗದೀಶ್. ಈ ಪ್ರಿನ್ಸಿಪಾಲ್ ಹಾಗೇನೆ ರಾಧಾ ಒಳ್ಳೆ ಫ್ರೆಂಡ್ಸ್. ಪ್ರಿನ್ಸಿಪಾಲ್ ರಾಧಾ ಕಾಲ್ ಮಾಡಿ ಹೇಳ್ತಾರೆ, ನೀವು ಟಿವಿಲ್ ತೋರಿಸ್ತಾ ಇರೋ ವ್ಯಕ್ತಿ ಯಾರು ಅಂತ ನನಗ್ ಗೊತ್ತು. ಈ ವಿಷಯನ ರಾಧಾ ಕೃಷ್ಣಂಗೂ ಹೇಳ್ತಾಳೆ. ರಿತಿಕಾ ಫೋನ್ ನ ಟ್ರ್ಯಾಕ್ ಮಾಡ್ತಾರೆ, ಆದ್ರೆ ಸ್ವಿಚ್ ಆಫ್ ಬರ್ತಿದೆ.
ಅವಳ ಕಾಲ್ ಹಿಸ್ಟ್ರಿನ ಚೆಕ್ ಮಾಡಿದಾಗ ಒಂದು ಲಾಡ್ಜ್ ಅಲ್ಲಿದ್ದ ಲ್ಯಾಂಡ್ಲೈನ್ ನಂಬರ್ ಇಂದ ರಿತಿಕಾ ಫೋನ್ಗೆ ನಿರಂತರವಾಗಿ ಕಾಲ್ ಬಂದಿದೆ. ಕೃಷ್ಣ ಲಾಡ್ಜ್ಗೆ ಹೋಗಿ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡ್ತಾನೆ. ಅದ್ರಲ್ಲಿ ಜಗದೀಶ್ ನ ಮುಖ ಕ್ಯಾಪ್ಚರ್ ಆಗಿದೆ. ಅವ್ನ್ ಸ್ಟೇ ಆಗಿದ್ದ ರೂಮ್ ನ ಚೆಕ್ ಮಾಡಿದಾಗ ರೋಹಿತ್ ನ ಫೋನ್ ಸಿಗುತ್ತೆ. ಕೃಷ್ಣ ಹೇಳ್ತಾನೆ, ರೋಹಿತ್ ಹಾಗೇನೆ ಅವ್ನ್ ಲವರ್ ಆಯೇಷನ ಕೊಂದಿರೋದು ಇದೇ ಜಗದೀಶ್ ಅಂಡ್ ರಿತಿಕಾ. ಯಾಕಂದ್ರೆ ಅವರಿಬ್ರು ಮರ್ಡರ್ ಆಗೋಕೆ ಹಿಂದಿನ ದಿನ ಈ ಜಗದೀಶ್ ರಿತಿಕಾಗೆ ಪದೇ ಪದೇ ಕಾಲ್ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ರೋಹಿತ್ ಅವರಿಬ್ರು ಹಗ್ ಮಾಡಿದ್ನ ಫೋಟೋ ತೆಗೆದು ಬೇರೆ ಅವರಿಗೆ ಶೇರ್ ಮಾಡಿದ್ದ. ಫಸ್ಟ್ ರೋಹಿತ್ ಮೇಲೆ ಅಟ್ಯಾಕ್ ಮಾಡಿದಾಗ ಆಯೇಷಾ ನಮ್ಗೆ ಕಾಲ್ ಮಾಡಿದ್ಲು. ನಾವು ಸ್ಪಾಟಿಗೆ ಹೋಗೋ ಅಷ್ಟ್ರಲ್ಲಿ ಇಬ್ಬರನ್ನು ಕೊಂದು ಬಿಟ್ಟಿದ್ದ. ಈಗ ರಿತಿಕಾ ಅಂಡ್ ಜಗದೀಶ್ ಇವರಿಬ್ರೆ ಕಿಲ್ಲರ್ಸ್ ಅಂತ ಡಿಸೈಡ್ ಮಾಡಿ ಅವರಿಬ್ಬರನ್ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಒಂದಿನ ರಿತಿಕಾ ಅವ್ರ ಪ್ರಿನ್ಸಿಪಾಲ್ಗೆ ಮೆಸೇಜ್ ಮಾಡಿ ಈ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ತಾಳೆ. ಇವರು ಆ ಸ್ಪಾಟ್ಗೆ ಹೋದಾಗ ರಿತಿಕಾ ಸಿಗ್ತಾಳೆ. ನೀನು ಸರೆಂಡರ್ ಆಗು, ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂದಾಗ ಅಲ್ಲಿ ಜಗದೀಶ್ ಇರೋದ್ ನೋಡಿ ಹೆದ್ರಿದ್ದ ಪ್ರಿನ್ಸಿಪಾಲ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೆಕ್ಸ್ಟ್ ಕಿಲ್ಲರ್ ಕಡೆಯಿಂದ ಪೊಲೀಸ್ನವ್ರಿಗೆ ಮತ್ತೊಂದು ವಾಯ್ಸ್ ನೋಟ್ ಬರುತ್ತೆ. ನನ್ ನೆಕ್ಸ್ಟ್ ಟಾರ್ಗೆಟ್ ನೀವು ಹುಡುಕ್ತಾ ಇರೋ ರಿತಿಕಾ ಅಂತ. ಇವ್ರಿಗೆಲ್ಲ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಪ್ರಿನ್ಸಿಪಾಲ್ ಕೃಷ್ಣನ್ ಮೀಟ್ ಆಗಿ ರಿತಿಕಾ ಎಲ್ಲಿದ್ದಾಳೆ ನನಗ್ ಗೊತ್ತು, ಜಗದೀಶ್ ಕೂಡ ಅವಳ ಜೊತೆನೆ ಇದ್ದಾನೆ, ನಾನು ಅವನ್ನ ನೋಡಿ ಹೆದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟೆ ಅಂತ ಆ ಲೊಕೇಶನ್ಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟರಲ್ಲಿ ಕಿಲ್ಲರ್ ರಿತಿಕಾ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತಾನೆ. ಕ್ರೈಮ್ ಸೀನ್ಗೆ ಹೋದಾಗ ಅವಳನ್ನ ಸಾಯಿಸಿ ಈ ರೀತಿ ಡಿಸ್ಪ್ಲೇ ಮಾಡಿದ್ದಾನೆ. ಇದು ಕೂಡ ಒಂದು ಪೇಂಟಿಂಗ್ ತರಾನೇ ಇದೆ. ಪ್ರಿನ್ಸಿಪಾಲ್ ಹೇಳ್ತಾರೆ, ರಿತಿಕಾ ಏನನ್ನೋ ಹೇಳಕ್ ಟ್ರೈ ಮಾಡ್ತಿದ್ಲು, ಆದ್ರೆ ನಾನು ಹೆದ್ರಿ ಓಡ್ ಬಂದ್ಬಿಟ್ಟೆ ಅಂತ. ಕಿಲ್ಲರ್ ನೆಕ್ಸ್ಟ್ ಒಂದು ಥಿಯೇಟರ್ ನಲ್ಲಿ ಇನ್ನೊಂದು ಪೇಂಟಿಂಗ್ ನ ರೀಕ್ರಿಯೇಟ್ ಮಾಡ್ತೀನಿ ಅಂತ ಕೃಷ್ಣಂಗೆ ಒಂದು ಮೆಸೇಜ್ ಕಳಿಸಿದ್ದಾನೆ. ಈಗ ಅವನು ಯಾವ ಥಿಯೇಟರ್ಗೆ ಬರ್ತಾನೆ, ಯಾರನ್ನ ಸಾಯಿಸ್ತಾನೆ ಅದು ಯಾವ್ದು ಗೊತ್ತಿಲ್ಲ. ಎಲಿಮಿನೇಷನ್ ಟೆಕ್ನಿಕ್ ನ ಯೂಸ್ ಮಾಡಿ ಕಿಲ್ಲರ್ ಯಾವ ಥಿಯೇಟರ್ಗೆ ಬರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಪ್ರತಿಯೊಂದು ಥಿಯೇಟರ್ ಹತ್ರ ಯೂನಿಫಾರ್ಮ್ ನಲ್ಲಿ ಪೊಲೀಸ್ನವರು ಇರ್ತಾರೆ. ಆದ್ರೆ ಕೆಲವು ಥಿಯೇಟರ್ ನಲ್ಲಿ ಮಾತ್ರ ಪೊಲೀಸ್ನವರು ಮಫ್ತಿನಲ್ಲಿ ಇರ್ತಾರೆ. ಎಲ್ಲಿ ಪೊಲೀಸ್ ಇರಲ್ವೋ ಅಲ್ಲಿಗೆನೆ ಕಿಲ್ಲರ್ ಬರ್ತಾನೆ. ಅಲ್ಲಿ ಮಫ್ತಿನಲ್ಲಿರೋ ಪೊಲೀಸ್ನವರು ಕಿಲ್ಲರ್ನ ಅರೆಸ್ಟ್ ಮಾಡಬಹುದು. ಸೊ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಾರೆ. ದಿನ ಇಡೀ ಕಾದ್ರೂನು ಇಲ್ಲಿ ತನಕ ಕಿಲ್ಲರ್ ಯಾವುದೇ ಮರ್ಡರ್ ಅಟೆಂಪ್ಟ್ ಮಾಡಿಲ್ಲ. ಉಳಿದಿರೋದು ನೈಟ್ ಶೋ ಮಾತ್ರ. ಒಂದು ಥಿಯೇಟರ್ ಹತ್ರ ಬಂದಿರೋ ಕಮಿಷನರ್ ಬ್ರೇಕ್ ಟೈಮ್ ಅಲ್ಲಿ ಅಲರ್ಟ್ ಆಗಿರಿ ಅಂತ ಹೇಳ್ತಾರೆ. ಈಗ ಕಮಿಷನರ್ ರೆಸ್ಟ್ ರೂಮ್ಗೆ ಹೋದಾಗ ಕಿಲ್ಲರ್ ಇವ್ರ ಮೇಲೆ ದಾಳಿ ಮಾಡಿ ಸಾಯಿಸ್ಬಿಡ್ತಾನೆ. ವಿಷಯ ಗೊತ್ತಾಗಿ ಕೃಷ್ಣ ಸ್ಪಾಟಿಗೆ ಬಂದಾಗ ಕಿಲ್ಲರ್ ಅಷ್ಟರಲ್ಲಿ ಎಸ್ಕೇಪ್ ಆಗಿದ್ದಾನೆ. ಕಮಿಷನರ್ ನ ಕೂಡ ಒಂದು ಫೇಮಸ್ ಪೇಂಟಿಂಗ್ ತರನೇ ಡಿಸ್ಪ್ಲೇ ಮಾಡಿದ್ದಾನೆ. ನೆಕ್ಸ್ಟ್ ವಾಸುದೇವ್ ರಾಧಾ ಅವ್ರನ್ನ ಭೇಟಿಯಾಗಿ ನಾನು ಆ ಬುಕ್ ಬರ್ದಿದ್ದೆ ಪ್ರಜೆಗಳನ್ನ ಅಲರ್ಟ್ ಮಾಡೋಕೋಸ್ಕರ. ಈಗ್ಲೂ ನಾನು ಆ ಬುಕ್ ನ ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಆ ಬುಕ್ ಬರ್ದಿದ್ದ ಉದ್ದೇಶಕ್ಕೆ ಅರ್ಥನೇ ಇರಲ್ಲ. ಸೊ ಈ ಬುಕ್ ತಗೊಳ್ಳಿ, ನಿಮ್ಗೆ ಹೆಲ್ಪ್ ಆಗ್ಬೋದು ಅಂತ. ಕಮಿಷನರ್ ಕೊಲೆ ಆದ ಥಿಯೇಟರ್ ನ ಸಿಸಿಟಿವಿ ಫುಟೇಜ್ ನ ಚೆಕ್ ಮಾಡ್ತಾರೆ. ಆಗ ಜಗದೀಶ್ ಟಿಕೆಟ್ ತಗೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಝೂಮ್ ಮಾಡಿದಾಗ ಅವನ್ ಕೈಯಲ್ಲಿ ತ್ರಿಶೂಲ ಟ್ಯಾಟೂ ಇದೆ. ಸೊ 100% ಇವನೇ ಕಿಲ್ಲರ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನು ರಾಧಾ ಆ M4M ಬುಕ್ ನ ಓದಕ್ ಶುರು ಮಾಡ್ತಾಳೆ. ಆಗ ಕೃಷ್ಣ ಒಂದು ವಿಂಟೇಜ್ ಲಾಕೆಟ್ ನ ತೋರಿಸಿದ್ದ ಅಲ್ವಾ, ರಂಜಿತ್ ಕ್ರೈಮ್ ಸೀನ್ ನಲ್ಲಿ ಸಿಕ್ತು ಅಂತ, ಅದೇ ತರದ ಲಾಕೆಟ್ ನ ಪಾಲ್ಗುನ್ ಹಾಕಿದ್ರು. ಆ ಫೋಟೋನ ವಾಸುದೇವ್ ಈ ಬುಕ್ ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಯಾಕಂದ್ರೆ ಪಾಲ್ಗುನ್ ಮೇಲೂ ಕಿಲ್ಲರ್ ಅಟ್ಯಾಕ್ ಮಾಡಿದ್ದ. ಈ ಕಡೆ ಜಗದೀಶ್ ನ ಥಿಯೇಟರ್ ಹತ್ರ ಡ್ರಾಪ್ ಮಾಡಿದ್ದ ಆಟೋ ಡ್ರೈವರ್ ಕೂಡ ಸಿಸಿಟಿವಿ ನಲ್ಲಿ ಕ್ಯಾಪ್ಚರ್ ಆಗಿದ್ದಾನೆ. ಅವನ್ನ ವಿಚಾರಣೆ ಮಾಡಿದಾಗ ಜಗದೀಶ್ ನಮ್ಮ ಏರಿಯಾದಲ್ಲಿ ಇರ್ತಾನೆ, ನಾನ್ ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳ್ತಾನೆ. ಈ ಕಡೆ ರಾಧಾ ಮತ್ತೆ ಪಾಲ್ಗುನ್ ಅವ್ರನ್ನ ಭೇಟಿಯಾಗಿ ಒಂದು ಬುಕ್ ನಲ್ಲಿ ನಿಮ್ ಫೋಟೋ ನೋಡ್ದೆ, ಈ ಲಾಕೆಟ್ ನಿಮ್ಗೆ ನೆನ್ಪಿದ್ಯಾ? ಈಗ ಪಾಲ್ಗುನ್ಗೆ ಕೆಲವು ಘಟನೆಗಳು ನೆನಪಾಗುತ್ತೆ. ಅದನ್ನ ರಾಧಾಗೆ ಹೇಳ್ತಾರೆ. ಒಂದು ಕಾಲದಲ್ಲಿ ಫೇಮಸ್ ಆಕ್ಟ್ರೆಸ್ ಆಗಿದ್ದ ನಿರ್ಮಲಾ, ಅವ್ರಿಗೊಬ್ಬ ಮಗ ಇದ್ದ. ಅವನ್ ಬರ್ಡೇ ಟೈಮಲ್ಲಿ ನಾನೇ ಈ ಲಾಕೆಟ್ ನ ಅವನಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ. ಅವನು ಒಳ್ಳೆ ಪೇಂಟರ್ ಆಗಿದ್ದ. ಅವನೊಬ್ಬ ಅಬ್ನಾರ್ಮಲ್ ವ್ಯಕ್ತಿ. ನಿರ್ಮಲಾ ಅವನ್ನ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡೋಗಿದ್ರು. ಅವನು ನನ್ನೂ ಕೊಲ್ಲೋಕ್ ಟ್ರೈ ಮಾಡ್ದ ಅಂತ. ನೆಕ್ಸ್ಟ್ ರಾಧಾ ನಿರ್ಮಲಾ ಅವ್ರ ಮಗನಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಡಾಕ್ಟರ್ನ ಭೇಟಿಯಾಗಿ ಅವನ್ ಬಗ್ಗೆ ಕೇಳ್ತಾಳೆ. ಅವರು ಕೆಲವೊಂದು ಮಾಹಿತಿ ಕೊಡ್ತಾರೆ. ನೆಕ್ಸ್ಟ್ ಯಾವ್ದೋ ಮಿಸ್ಟೀರಿಯಸ್ ಆಗಿ ಒಂದು ಬಾಕ್ಸ್ ಇದೆ ಅಂತ ಮಾಹಿತಿ ಸಿಕ್ಕಿದ್ರಿಂದ ಕೃಷ್ಣ ಅಂಡ್ ಟೀಮ್ ಸ್ಪಾಟಿಗೆ ಬರ್ತಾರೆ. ನೋಡಿದ್ರೆ ಶಾಕಿಂಗ್ಲಿ ಅದ್ರಲ್ಲಿ ಜಗದೀಶ್ ನ ತಲೆ ಇದೆ. ಸೊ ಇವರು ಅನ್ಕೊಂಡಂಗೆ ಕಿಲ್ಲರ್ ಜಗದೀಶ್ ಅಲ್ಲ. ಈಗ ಒಂದು ಫ್ಲಾಶ್ ಬ್ಯಾಕ್. ಆ ದಿನ ಜಗದೀಶ್ ನ ಥಿಯೇಟರ್ ಹತ್ರ ಡ್ರಾಪ್ ಮಾಡಿದ್ದ ಆಟೋ ಡ್ರೈವರ್ ನ ಎಂಕ್ವೈರಿ ಮಾಡಿದಾಗ ಅವನು ಜಗದೀಶ್ ಸ್ಟೇ ಆಗಿದ್ದ ಮನೆನ ತೋರಿಸಿರ್ತಾನೆ. ಆಗ ಇವರು ಆ ಮನೆಗೆ ಹೋದಾಗ ಜಗದೀಶ್ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ. ಜಗದೀಶ್ ಹೇಳಿರೋ ಪ್ರಕಾರ ರಂಜಿತ್ ನನ್ ಗರ್ಲ್ ಫ್ರೆಂಡ್ಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸ್ತೀನಿ ಅಂದಿದ್ದ. ಅದಕ್ಕೇನೆ ಅವನಿಗೆ ಪರಿಚಯ ಮಾಡಿಸಿದ್ದೆ. ಆದ್ರೆ ಅವನು ಅವಳನ್ನ ಅಬ್ಯೂಸ್ ಮಾಡಿ ಸಾಯಿಸ್ಬಿಟ್ಟ. ಆ ಕೇಸ್ ನನ್ ತಲೆಗೆ ಕಟ್ಟೋದಕ್ಕೆ ಟ್ರೈ ಮಾಡ್ದ. ಅದಕ್ಕೆ ನಾನು ಆ ದಿನ ಶೂಟಿಂಗ್ ಸ್ಪಾಟ್ಗೆ ಹೋಗಿ ಅವ್ನ್ ಕುಡಿಬೇಕಾಗಿದ್ದ ಜ್ಯೂಸ್ ನಲ್ಲಿ ವಿಷ ಮಿಕ್ಸ್ ಮಾಡ್ದೆ. ಆದ್ರೆ ಅವನ್ನ ಬೇರೆ ಯಾರೋ ಕೊಲೆ ಮಾಡ್ಬಿಟ್ರು. ಆದ್ರೆ ನೀವೆಲ್ಲ ನಾನೇ ಕಿಲ್ಲರ್ ಅಂತ ನನ್ ಹಿಂದೆ ಬಿದ್ದಿದ್ರಿ. ಅದಕ್ಕೆ ನಿಜವಾದ ಕಿಲ್ಲರ್ ಸಿಗೋ ತನಕ ನಾನು ಈ ಏರಿಯಾದಲ್ಲಿ ಇದ್ರೆ ಸೇಫ್ ಅಲ್ಲ ಅನ್ಕೊಂಡು ತಲೆ ಮರ್ಸ್ಕೊಂಡಿದ್ದೆ. ರಿತಿಕಾ ನಮ್ ರಿಲೇಟಿವ್, ನನಗೆ ತಂಗಿ ಸಮಾನ.
ಅವಳು ನನ್ನ ಸೀಕ್ರೆಟ್ ಆಗಿ ಮೀಟ್ ಆಗ್ತಿದ್ಲು. ಆಗ ರೋಹಿತ್ ನಮ್ಗೆ ಗೊತ್ತಿಲ್ಲದೆ ಫೋಟೋ ತೆಗ್ದು ಅದನ್ನ ಬೇರೆ ಸ್ಟೂಡೆಂಟ್ಸ್ಗೆ ತೋರಿಸಿ ಅವಳಿಗೆ ಅವಮಾನ ಮಾಡ್ಬಿಟ್ಟ. ವ್ಯಾಲೆಂಟೈನ್ಸ್ ಡೇ ದಿನ ರೋಹಿತ್ ಫೋನ್ ನಲ್ಲಿದ್ದ ಫೋಟೋನ ಡಿಲೀಟ್ ಮಾಡ್ಸೋಕೆ ಅವನ್ ಫೋನ್ ನ ಕಿತ್ಕೊಂಡು ಬಂದ್ಬಿಟ್ಟೆ. ಆ ಪ್ರಿನ್ಸಿಪಾಲ್ಗೆ ಹೇಳಿ ಹೆಲ್ಪ್ ಕೇಳೋಣ ಅಂತ ರಿತಿಕಾ ಅವರಿಗೆ ಮೆಸೇಜ್ ಮಾಡಿದ್ಲು. ಆದ್ರೆ ಪ್ರಿನ್ಸಿಪಾಲ್ ನನ್ನ ನೋಡಿ ಹೆದ್ರಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ನಾನು ರಿತಿಕಾ ಜೊತೆ ಇದ್ರೆ ಅವಳಿಗೇನೆ ಅಪಾಯ ಅನ್ಕೊಂಡು ನಾನು ದೂರ ಆಗ್ಬಿಟ್ಟೆ. ಆಮೇಲೆ ಇವನು ಕೃಷ್ಣ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಈಗ ಕಿಲ್ಲರ್ ಕೈಯಲ್ಲಿ ಕೊಲೆ ಆಗ್ಬಿಟ್ಟ. ಇದನ್ನೆಲ್ಲ ಕೃಷ್ಣ ರಾಧಾಗೆ ಹೇಳ್ತಾನೆ. ಕಮಿಷನರ್ ಡೆತ್ ಆದಾಗ ಜಗದೀಶ್ ಅದೇ ಥಿಯೇಟರ್ಗೆ ಬಂದಿದ್ದಾನೆ. ಆದ್ರೆ ಕೊಲೆ ಮಾಡಿರೋದು ಬೇರೆ ವ್ಯಕ್ತಿ. ರಾಧಾ ಹೇಳ್ತಾಳೆ, ನಾವು ಹುಡುಕ್ತಾ ಇರೋ ಕಿಲ್ಲರ್ ಹೆಸರು ಜಿತಿನ್. ನಿನ್ಗೆ ರಂಜಿತ್ ಮರ್ಡರ್ ಕೇಸ್ ನಲ್ಲಿ ಒಂದು ಲಾಕೆಟ್ ಸಿಕ್ಕಿತ್ತು ಅಲ್ವಾ? ಅದು ಹಾಸ್ಪಿಟಲ್ ನಲ್ಲಿರೋ ಪಾಲ್ಗುನ್ ಅವ್ರದ್ದು. ನಾನು ಅವ್ರನ್ನ ಭೇಟಿಯಾದಾಗ ಅವ್ರು ನನಗೆ ಕೆಲವೊಂದು ಲೀಡ್ ಕೊಟ್ರು. ಆಕ್ಟ್ರೆಸ್ ನಿರ್ಮಲಾ ತನ್ನ ಮಗನಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೋಸ್ಕರ ಒಬ್ರು ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದಾರೆ. ಡಾಕ್ಟರ್ ಹೆಸರು ಲಲಿತಾ ಅಂತ. ನಾನು ಆ ಡಾಕ್ಟರ್ನ ಭೇಟಿಯಾಗಿದ್ದೆ. ಕಿಲ್ಲರ್ ಜಗದೀಶ್ ಅನ್ಕೊಂಡು ಜಗದೀಶ್ ಬಗ್ಗೆ ಹೇಳಿ ಅಂದಾಗ ಡಾಕ್ಟರ್ ಹೇಳಿದ್ರು ಅವನ ಹೆಸರು ಜಗದೀಶ್ ಅಲ್ಲ ಜಿತಿನ್. ಅವನಿಗೆ ಅಮೋಕ್ ಸಿಂಡ್ರಮ್ ಅನ್ನುವ ಕಾಯಿಲೆ ಇತ್ತು. ಈ ಕಾಯಿಲೆ ಇರೋರು ಅವ್ರನ್ನ ಅವರೇ ಹರ್ಟ್ ಮಾಡ್ಕೋತಾರೆ. ನಮ್ಗೆ ಇಷ್ಟ ಇರೋ ಆಕ್ಟರ್ ಫೋಟೋನ ನಾವು ಫೋನ್ ನಲ್ಲಿ ಇಟ್ಕೋತೀವಿ. ಅದೇ ತರ ನಿಮ್ ಕೇಸ್ ನಲ್ಲಿ ಆ ಕಿಲ್ಲರ್ ಅವ್ನ ಇಷ್ಟಪಡೋ ಪೇಂಟಿಂಗ್ ಗಳನ್ನ ಕೊಲೆಗಳು ಮಾಡೋದ್ರ ಮುಖಾಂತರ ರೀಕ್ರಿಯೇಟ್ ಮಾಡ್ತಿದ್ದಾನೆ. ಜಿತಿನ್ ಅವರಮ್ಮ ಸೂಸೈಡ್ ಮಾಡ್ಕೊಂಡ್ಮೇಲೆ ಅವನು ನನ್ನ ಹತ್ರ ಟ್ರೀಟ್ಮೆಂಟ್ ಗೆ ಬರೋದನ್ನ ನಿಲ್ಲಿಸ್ಬಿಟ್ಟ. ಅವನ್ನ ನೋಡಿ 15 ವರ್ಷ ಆಯ್ತು ಅಂತ. ಕೃಷ್ಣಂಗೆ ಜೊತೆಲಿರೋ ಅರ್ಜುನ್ ಅನ್ನುವ ಆಫೀಸರ್ ಮೇಲೆ ಡೌಟ್. ಯಾಕಂದ್ರೆ ಎಷ್ಟೋ ಸಲ ಕ್ರೈಮ್ ಸೀನ್ಗೆ ಲೇಟ್ ಆಗಿ ಬರ್ತಿದ್ದ. ಕಮಿಷನರ್ ಸತ್ತಾಗ್ಲೂ ಆ ಲೊಕೇಶನ್ ನಲ್ಲಿ ಇವನೇ ಇದ್ದ. ಹಾಗಾದ್ರೆ ಇವನೇ ಜಿತಿನ್ ಅರ್ಜುನ್ ಅಂತ ಹೆಸರು ಬದಲಾಯಿಸ್ಕೊಂಡಿರ್ಬೋದಾ ಅನ್ನೋ ಡೌಟ್ ಶುರುವಾಗುತ್ತೆ. ಕಮಿಷನರ್ ಡೆತ್ ಆದಾಗ ಕ್ರೈಮ್ ಸೀನ್ ನಲ್ಲಿ ಒಂದು ಪೆನ್ ಡ್ರೈವ್ ಸಿಕ್ಕಿದೆ. ಅದು ರಾಧಾ ಯೂಸ್ ಮಾಡ್ತಿದ್ದ ಪರ್ಸನಲ್ ಪೆನ್ ಡ್ರೈವ್ ಅಂತೆ. ಈ ವಿಷಯನ ರಾಧಾಗೆ ಹೇಳಿದಾಗ ಅವಳಿಗೆ ಶಾಕ್ ಆಗುತ್ತೆ. ನನ್ ಪೆನ್ ಡ್ರೈವ್ ಹೇಗೆ ಕ್ರೈಮ್ ಸೀನಿಗೆ ಬಂತು? ಆ ಪೆನ್ ಡ್ರೈವ್ ನಲ್ಲಿರೋ ಕಂಟೆಂಟ್ ನ ನನಗ್ ಕಳಿಸು ಅಂತ. ಈಗ ರಾಧಾ ಕಂಟೆಂಟ್ ನೋಡಿ ಇದು ನಮ್ ಬಾಸ್ ಹತ್ರ ಇರ್ಬೇಕಾಗಿದ್ದ ಪೆನ್ ಡ್ರೈವ್ ಅಲ್ವಾ? ತಕ್ಷಣ ಕೃಷ್ಣ ಕಾಲ್ ಮಾಡಿ ನಾವು ಹುಡುಕ್ತಾ ಇರೋ ಕಿಲ್ಲರ್ ಯಾರು ಗೊತ್ತಾ? ರಾಧಾ ಹೇಳಿದ್ ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಕಿಲ್ಲರ್ ಇವಳನ್ನ ಕಿಡ್ನಾಪ್ ಮಾಡ್ತಾನೆ. ಕೃಷ್ಣ ಅನ್ಕೊಂಡಂಗೆ ಜೊತೆಲಿರೋ ಅರ್ಜುನ್ ಕಿಲ್ಲರ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಈಗ ಕಿಲ್ಲರ್ ರಾಧಾನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ. ಕಟ್ ಮಾಡಿದ್ರೆ ಕಿಲ್ಲರ್ ರಾಧಾನ ಒಂದು ಗೋಡನ್ ನಲ್ಲಿ ಕಟ್ ಹಾಕಿದ್ದಾನೆ. ಇವನೇ ಆ ಕಿಲ್ಲರ್. ಆಕ್ಚುಲಿ ಇವನು ರಾಧಾ ಆಫೀಸ್ ನಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹೆಸರು ರವಿ ಅಂತ. ಕೃಷ್ಣ ಪೆನ್ ಡ್ರೈವ್ ವಿಷಯನ ರಾಧಾಗೆ ಹೇಳಿದಾಗ ಅವಳಿಗೆ ಒಂದು ವಿಷಯ ಸ್ಟ್ರೈಕ್ ಆಗಿರುತ್ತೆ. ರಾಧಾ ಪೆನ್ ಡ್ರೈವ್ ನ ರವಿ ಕೈ ಕೊಟ್ಟು ಇದು ನಮ್ ಬಾಸ್ ಕೊಡು ಅಂತ ಹೇಳಿರ್ತಾಳೆ. ಅದೇ ಪೆನ್ ಡ್ರೈವ್ ಕಮಿಷನರ್ ಕ್ರೈಮ್ ಸೀನ್ ನಲ್ಲಿ ಕೃಷ್ಣಂಗ್ ಸಿಕ್ಕಿರುತ್ತೆ. ಆಗ್ಲೇ ಇವಳಿಗೆ ಗೊತ್ತಾಗಿದೆ ಇದನ್ನ ರವಿ ಕೈ ಕೊಟ್ಟಿದ್ದೆ, ನಮ್ ಬಾಸ್ ಕೈ ಕೊಡು ಅಂತ. ಆದ್ರೆ ಅವನು ಅದನ್ನ ಕೊಟ್ಟಿಲ್ಲ. ಇದು ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದೆ ಅಂದ್ರೆ ರವಿ ಇದನ್ನ ಜೇಬಲ್ ಇಟ್ಕೊಂಡು ಕಮಿಷನರ್ ಮೇಲೆ ದಾಳಿ ಮಾಡಿದಾಗ ಅದು ಕೆಳಗಡೆ ಬಿದ್ದೋಗಿದೆ ಅಂತ. ಯಾಕಂದ್ರೆ ಬಾಸ್ ಕೂಡ ಕನ್ಫರ್ಮ್ ಮಾಡ್ತಾರೆ ರವಿ ನನಗೆ ಯಾವುದೇ ಪೆನ್ ಡ್ರೈವ್ ಕೊಟ್ಟಿಲ್ಲ ಅಂತ. ಆಗ್ಲೇ ರವಿ ಪ್ರೊಫೈಲ್ ನ ಚೆಕ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಚೆಕ್ ಪೆಂಡಿಂಗ್ ಅಂತ ಇದೆ. ರವಿ ಯಾವಾಗೆಲ್ಲ ರಜೆ ತಗೊಂಡಿದ್ದಾನೋ ಅದೇ ದಿನ ಕೊಲೆಗಳು ನಡೆದಿರುತ್ತೆ. ಹಾಗೇನೆ ಜಿತಿನ್ ಫೋಟೋ ಜೊತೆ ರವಿ ಫೋಟೋನ ಮ್ಯಾಚ್ ಮಾಡೋದಕ್ಕೆ ಹೇಳಿರ್ತಾಳೆ. ಆಗ್ಲೇ ಗೊತ್ತಾಗಿದೆ ಜಿತಿನ್ ರವಿ ಅಂತ ಹೆಸರು ಬದಲಾಯಿಸ್ಕೊಂಡಿದ್ದಾನೆ. ಆಮೇಲೆ ಇವಳು ಕೃಷ್ಣಂಗೆ ಕಾಲ್ ಮಾಡಿ ವಿಷಯ ಹೇಳಿದಾಗ ಅಷ್ಟರಲ್ಲಿ ಜಿತಿನ್ ಇವಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಈಗ ಜಿತಿನ್ ರಾಧಾನ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಸ್ಪಾಟಿಗೆ ಬಂದ ಕೃಷ್ಣ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ರಾಧಾ ಸೇಫ್. ಜಿತಿನ್ ಇವಳನ್ನ ಕೊಲ್ಲೋದಕ್ಕೆ ಟ್ರೈ ಮಾಡೋಕು ಮುಂಚೆ ರಾಧಾ ಅವಳ ಸ್ಮಾರ್ಟ್ ವಾಚ್ ಅಲ್ಲಿ ಇದ್ದ ರೆಡ್ GPS ನ ಆಕ್ಟಿವೇಟ್ ಮಾಡಿರ್ತಾಳೆ. ಇದರಿಂದ ಅವಳು ಇರೋ ಲೊಕೇಶನ್ ಗೊತ್ತಾಗಿ ಕೃಷ್ಣ ಸ್ಪಾಟಿಗೆ ಬಂದು ಜಿತಿನ್ಗೆ ಶೂಟ್ ಮಾಡ್ದ. ನೆಕ್ಸ್ಟ್ ರಾಧಾ ಮತ್ತೆ ಜಿತಿನ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಡಾಕ್ಟರ್ನ ಭೇಟಿ ಆಗ್ತಾಳೆ. ಡಾಕ್ಟರ್, ಯುವರ್ ಗೇಮ್ ಈಸ್ ಓವರ್. ಜಿತಿನ್ ನ ನೋಡಿ 15 ವರ್ಷ ಆಯ್ತು ಅಂದ್ರೆ, ಆದ್ರೆ ಜಿತಿನ್ ಅಲಿಯಾಸ್ ರವಿ ನಿಮ್ ಹತ್ರನೇ ಟ್ರೀಟ್ಮೆಂಟ್ ತಗೋತಾ ಇದ್ದ ಅನ್ನೋದು ಈ ಪ್ರಿಸ್ಕ್ರಿಪ್ಷನ್ ಇಂದ ಗೊತ್ತಾಯ್ತು. ಇದು ನಮ್ಗೆ ಅವನ್ ಪಾಕೆಟ್ ಅಲ್ಲಿ ಸಿಕ್ತು. ಸೊ ನಿಮ್ಗೆ ಗೊತ್ತಿತ್ತು ಅವನು ರವಿ ಅಲ್ಲ ಜಿತಿನ್ ಅಂತ. ಅಂದ್ರೂನು ನಮ್ಗೆ ಸುಳ್ಳು ಹೇಳಿದ್ರಿ. ಜಿತಿನ್ ಕಿಲ್ಲರ್ ಅಂತ ಗೊತ್ತಿದ್ರುನು ನೀವು ಅವನಿಗೆ ಸಪೋರ್ಟ್ ಮಾಡಿದ್ದೀರಾ. ಯಾಕೆ? ಜಿತಿನ್ ಮಾತ್ರ ಪೇಷಂಟ್ ಅಲ್ಲ, ನಾನು ಕೂಡ ಪೇಷಂಟೇ. ನನಗೆ HPD ಅಂದ್ರೆ ಹಿಸ್ಟ್ರಾನಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋ ಕಾಯಿಲೆ ಇದೆ. ರೆಕಗ್ನಿಷನ್ ಗೋಸ್ಕರ ನಾನು ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ಹೋಗ್ತೀನಿ. ನಾನು ಜಿತಿನ್ ಕೊಲೆಗಳನ್ನ ಮಾಡಿ ಎಂಜಾಯ್ ಮಾಡ್ತಿದ್ವಿ. ವಿಕ್ಟಿಮ್ಸ್ ನಾನ್ ಸೆಲೆಕ್ಟ್ ಮಾಡಿದ್ರೆ ಅವನ್ ಕೊಲೆಗಳನ್ನ ಮಾಡ್ತಿದ್ದ. ನಮ್ ಉದ್ದೇಶ ಇಷ್ಟೇ, ಫೇಮಸ್ ಆಗಿರೋರ್ನ ಕೊಲ್ಬೇಕು. ಕೊಂದ ಮೇಲೆ ಜನ ಈ ಕೊಲೆ ಮಾಡಿದ್ದು ಯಾರು ಅಂತ ನಮ್ ಬಗ್ಗೆ ಮಾತಾಡ್ಬೇಕು. ಆಗ ನಮ್ಗೇನೋ ಒಂಥರ ಖುಷಿ ಸಿಗುತ್ತೆ. ಆದ್ರೆ ನಾವು ಕೊಲೆ ಮಾಡಿದ್ರೂನು ಕ್ರೆಡಿಟ್ ನ ನೀವು ರಿತಿಕಾ ಹಾಗೇನೆ ಜಗದೀಶ್ಗೆ ಕೊಟ್ರಿ, ಅವರಿಬ್ರೆ ಕಿಲ್ಲರ್ಸ್ ಅಂತ. ಅದು ನಮ್ಗೆ ಇಷ್ಟ ಆಗಿಲ್ಲ. ಅದಕ್ಕೇನೆ ರಿತಿಕಾ ಹಾಗೇನೆ ಜಗದೀಶ್ ನ ಕೊಲೆ ಮಾಡಿದ್ವಿ ಅಂತ.
ಈಗ ರಾಧಾಗ್ ಸತ್ಯ ಗೊತ್ತಾಗಿದ್ರಿಂದ ಶೂಟ್ ಮಾಡೋದಕ್ಕೆ ಮುಂದಾಗ್ತಾರೆ. ಆಗ ರಾಧಾ, ನಿಮ್ ಬಗ್ಗೆ ಇಷ್ಟೆಲ್ಲ ಗೊತ್ತಿರೋ ನಾನು ಹೇಗೆ ಒಬ್ಳೆ ಬರ್ತೀನಿ ಅಂತ ಅನ್ಕೊಂಡ್ರಿ? ಸೊ ಔಟ್ ಸೈಡ್ ಪೊಲೀಸ್ನವರು ಇದ್ದಾರೆ. ಈಗ ಈ ಡಾಕ್ಟರ್ ದ ಗೇಮ್ ಇಸ್ ಬಿಗಿನ್ಸ್ ನವ್ ಅಂತ ಹೇಳಿ ಶೂಟ್ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಸೊ ಇವರು ಕೊನೆಯದಾಗಿ ಹೇಳಿದ ಮಾತಿನ ಅರ್ಥ ಏನಂದ್ರೆ, ಜಿತಿನ್ ತರನೇ ಇವರು ತುಂಬಾ ಜನರಿಗೆ ಬ್ರೈನ್ ವಾಶ್ ಮಾಡಿ ಕಿಲ್ಲರ್ಸ್ ಆಗಿ ಬದಲಾಯಿಸಿದ್ದಾರೆ ಅಂತ ಅರ್ಥ. ಸೊ ಪಾರ್ಟ್ 2ಗೆ ಲೀಡ್ ಕೊಟ್ಟು ಈ ಮೂವಿನ ಎಂಡ್ ಮಾಡ್ತಾರೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.